ಮಕ್ಕಳೇ, ನಿಮ್ಮೆಲ್ಲರಿಗೆ ಗುರುತಿದೆ, ನಮ್ಮ ಭಾರತ ದೇಶ ದ್ವೀಪಕಲ್ಪ ಎಂದು ಕರೆಯುತ್ತಾರೆ. ಅಂದರೆ 3 ಕಡೆ ನೀರು ಮತ್ತು 1 ಕಡೆ ಮಾತ್ರ ಭೂಮಿ ಕೂಡಿದೆ. ಇಲ್ಲಿ ನೋಡಿ ಮಕ್ಕಳೇ, ಬೇ ಆಫ್ ಬೆಂಗಾಲ್, ಅರೇಬಿಯನ್ ಸೀ ಆ್ಯಂಡ್ ಇಂಡಿಯನ್ ಓಷನ್. ಈ 3 ಸಮುದ್ರಗಳು ಭಾರತದ 3 ಕಡೆ ಇದ್ದು ಕೇವಲ ಒಂದೇ ಒಂದು ಕಡೆ ಮಾತ್ರ ಭೂಮಿ ಇದೆ. ಅರೇಬಿಯನ್ ಸೀ, ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಂಡಿಯನ್ ಓಷಿಯನ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೌತ್. ಈ 3 ಕಡೆ ನೀರು ಸಮುದ್ರ ಸಿ ಇದೆ. ಉತ್ತರಕ್ಕೆ ಮಾತ್ರ ಭೂಮಿ ಇದೆ. ಸೊ ದ್ಯಾಟ್ ಇದಕ್ಕೆ ದ್ವೀಪಕಲ್ಪ ಎಂದು ಕರೆಯುತ್ತಾರೆ. ಪೆನಿನ್ಸುಲಾ, ಇಂಗ್ಲೀಷಿನಲ್ಲಿ ಪೆನಿನ್ಸುಲಾ ಎನ್ನುತ್ತಾರೆ. ಈ ವಿಷಯದ ಬಗ್ಗೆ ನಾವು 3ನೇಯತೆ, 4ನೇಯತೆ, 3ನೇಯತೆ ಕ್ಲಾಸಿನಲ್ಲಿ ಕಲಿತಿದ್ದೇವೆ. ನೆನಪಿಗೆ ಬರುತ್ತಿದೆಯಾ ಮಕ್ಕಳೇ? ಲ್ಯಾಂಡ್ ಫಾರ್ಮ್ಸ್ ಆಫ್ ಇಂಡಿಯಾ, ಲ್ಯಾಂಡ್ ಫಾರ್ಮ್ಸ್ ಆಫ್ ಇಂಡಿಯಾ ಪಾಠದಲ್ಲಿ ಕಲಿತಿದ್ದೆ, ಹೌದಲ್ವಾ? 3 sides ವಾಟರ್ ಆ್ಯಂಡ್ 1 side ಲ್ಯಾಂಡ್. ದಿಸ್ ರೀಜನ್, ಆ ಪ್ರದೇಶವನ್ನು ಪೆನಿನ್ಸುಲಾ ಎಂದು ಕರೆಯುತ್ತಾರೆ. ಯಾವ ಪ್ರದೇಶಕ್ಕೆ 3 ಕಡೆ ನೀರು ಮತ್ತು 1 ಕಡೆ ಭೂಮಿ ಇರುತ್ತದೆಯೋ ಆ ಪ್ರದೇಶವನ್ನು ದ್ವೀಪಕಲ್ಪ ಎಂದು ಕರೆಯುತ್ತಾರೆ. ಈ ನಮ್ಮ ಭಾರತ ದೇಶಕ್ಕೆ 3 ಕಡೆ ನೀರಿಂದ ಕೂಡಿದೆ ಮತ್ತು ಬರೀ ಒಂದೇ ಒಂದು ಕಡೆ ಮಾತ್ರ ಭೂಮಿ ಕೂಡಿದೆ. ಆದ್ದರಿಂದ ಇದಕ್ಕೆ ದ್ವೀಪಕಲ್ಪ ಎನ್ನುತ್ತಾರೆ. ಹಾಗಾದರೆ ನೋಡಿ, ಈ ಮ್ಯಾಪಿನಲ್ಲಿ, ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಎಲ್ಲಿದೆ ಹೇಳಿ? ಎಸ್, ಕರೆಕ್ಟ್. ಭಾರತದ ದಕ್ಷಿಣಕ್ಕೆ ಕರ್ನಾಟಕ ರಾಜ್ಯ ಇದೆ. ನೋಡಿ ಮಕ್ಕಳೇ, ಇದು ಕರ್ನಾಟಕ ರಾಜ್ಯದ ನಕ್ಷೆ. ಇದು ಯಾವ ರಾಜ್ಯದ ನಕ್ಷೆ? ಕರ್ನಾಟಕ ರಾಜ್ಯದ ನಕ್ಷೆ. ಕರ್ನಾಟಕ ಎಂಬ ಹೆಸರಿಗೆ ಹಲವಾರು ವೃತ್ತಿಗಳನ್ನು ಸೂಚಿಸಲಾಗಿದೆ. ಆದರೂ ಕರ್ನಾಟಕ ಎಂಬ ಹೆಸರಿಗೆ ಹಲವಾರು ವ್ಯುತ್ಪತ್ತಿಗಳನ್ನು ಸೂಚಿಸಲಾಗಿದೆ. ಆದರೂ ಸಾಮಾನ್ಯವಾಗಿ ಅಂಗೀಕರಿಸಲ್ಪಟ್ಟ ಒಂದು ಕರ್ನಾಟಕವು ಕನ್ನಡ ಪದಗಳಾದ ಕರುನಾಡು. ಅಂದರೆ ಕರ್ನಾಟಕದ ಅರ್ಥ ಕರುನಾಡು. ಎತ್ತರದ ಭೂಮಿಯಿಂದ ಬಂದಿದೆ. ರಾಜ್ಯದ ಬಯಲು ಸೀಮೆ ಪ್ರದೇಶದಲ್ಲಿ ಕಂಡುಬರುವ ಕಪ್ಪು ಹತ್ತಿ ಮಣ್ಣನ್ನು ಉಲ್ಲೇಖಿಸಿ ಕರುನಾಡು ಎಂದರೆ ಕಪ್ಪು, ನಾಡು ಎಂದರೆ ಪ್ರದೇಶ ಎಂದು ಸಹ ಹೇಳುತ್ತೇವೆ. ಕರ್ನಾಟಕಕ್ಕೆ ಇನ್ನೊಂದು ಹೆಸರು ಇದೆ, ಕರುನಾಡು. ಕರು ಅಂದರೆ ಕಪ್ಪು, ನಾಡು ಅಂದರೆ ಪ್ರದೇಶ. ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶಕ್ಕೆ ಕರುನಾಡು ಎಂದು ಕರೆಯುತ್ತಾರೆ. ಈ ಕರ್ನಾಟಕಕ್ಕೆ, ಅಂದರೆ ಕರ್ನಾಟಕವು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ, ಈ ನಮ್ಮ ಕರ್ನಾಟಕದ ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ, ವಾಯವ್ಯಕ್ಕೆ ಗೋವಾ
ಉತ್ತರಕ್ಕೆ ಮಹಾರಾಷ್ಟ್ರ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಕೇರಳದಿಂದ ಗಡಿಯಾಗಿದೆ. ನೋಡಿಲ್ಲಿ ಮಕ್ಕಳೇ, ಈ 4 ದಕ್ಷಿಣ ಭಾರತದ ಸಹೋದರಿ ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹೊಂದಿರುವ ಏಕೈಕ ದಕ್ಷಿಣ ರಾಜ್ಯವಾಗಿದೆ. ಈ ನಮ್ಮ ಕರ್ನಾಟಕ ರಾಜ್ಯವು ಪಶ್ಚಿಮಕ್ಕೆ ಅರೇಬಿಯನ್ ಸಮುದ್ರ ಹೊಂದಿದೆ, ವಾಯವ್ಯಕ್ಕೆ ಗೋವಾ ರಾಜ್ಯ, ಉತ್ತರಕ್ಕೆ ಮಹಾರಾಷ್ಟ್ರ ರಾಜ್ಯ, ಈಶಾನ್ಯಕ್ಕೆ ತೆಲಂಗಾಣ, ಪೂರ್ವಕ್ಕೆ ಆಂಧ್ರ ಪ್ರದೇಶ, ಆಗ್ನೇಯಕ್ಕೆ ತಮಿಳುನಾಡು ಮತ್ತು ನೈಋತ್ಯಕ್ಕೆ ಕೇರಳದ ಗಡಿಯನ್ನು ಹೊಂದಿದೆ. ಅಂದರೆ ಇತರ 4 ದಕ್ಷಿಣ ಭಾರತದ ಸಹೋದರಿಯೊಂದಿಗೆ ನಮ್ಮ ಈ ಕರ್ನಾಟಕ ಕರುನಾಡು ಗಡಿಯನ್ನು ಹೊಂದಿದೆ. ಅದರೊಂದಿಗೆ ಈ 4 ರಾಜ್ಯಗಳ ನದಿಗಳು ನಮ್ಮ ರಾಜ್ಯದಲ್ಲಿ ಹರಿದು ಬಂದಿವೆ. ನಮ್ಮ ರಾಜ್ಯದಲ್ಲಿ ಉಗಮವಾದ ನದಿಗಳು ಕೂಡ ಈ ರಾಜ್ಯದಲ್ಲಿ ಹರಿದು ಹೋಗಿ ವಿಸ್ತಾರಗೊಂಡಿವೆ. ಮತ್ತು ಈ ಮಹಾನದಿಗಳು ಕಾವೇರಿ, ಕೃಷ್ಣ, ಅನೇಕ ನದಿಗಳು ಉಪನದಿಗಳಾಗಿ, ಹಳ್ಳಕೊಳ್ಳಗಳಾಗಿ, ಜಲಪಾತಗಳಾಗಿ ಅರೇಬಿಯನ್ ಸಮುದ್ರವನ್ನು ಸೇರಿವೆ. ತಿಳಿತಾ ಮಕ್ಕಳೇ, ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೀವು ಇದನ್ನು ಸವಿಸ್ತರವಾಗಿ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ತಿಳಿಯುವ ಮಟ್ಟ ವಿಡಿಯೋವನ್ನು ನೋಡಿ ಅರಿತುಕೊಳ್ಳಿ. ಇದರ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಯಾಕೆಂದರೆ ದೇಶ ನಮ್ಮದು, ರಾಜ್ಯ ನಮ್ಮದು. ಹಾಗೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾವು ತಿಳಿದುಕೊಳ್ಳಲೇಬೇಕಲ್ವಾ? ಓಕೆ. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಕರ್ನಾಟಕ ಕರುನಾಡಿನ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಾ. ಹಾಗಾದರೆ ನಾವು ಈಗ 2ನೇ ಸೆಮಿಸ್ಟರ್ 1ನೇ ಲೆಸನ್ ಅಂದರೆ ಪಾಠ 9 ಕರುನಾಡಿನ ನದಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ನಾವು ಕರ್ನಾಟಕದ ಕರುನಾಡಿನ ಬಗ್ಗೆ ತಿಳಿದುಕೊಂಡೆವು, ಹೌದಲ್ವಾ? ಹಾಗಾದರೆ ನೋಡಿ, ಇಲ್ಲಿ ಭಾರತದ ದಕ್ಷಿಣದಲ್ಲಿರುವ ನಮ್ಮ ಕರ್ನಾಟಕ ಅತ್ಯಂತ ಸೊಬಗಿನಿಂದ ಕೂಡಿದ ರಾಜ್ಯ. ಸೊಬಗಿನಲ್ಲಿ ಜಲದ ಸೊಬಗು ಹಾಗೂ ಸಂಪತ್ತು ಕೂಡ ಇರುತ್ತದೆ. ಜಲ ಎಂದಾಗ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಇನ್ನೊಂದು ಇದೆ. ಕರುನಾಡಿನಲ್ಲಿ ಹಲವಾರು ನದಿಗಳು ಹರಿಯುತ್ತವೆ. ಹಲವು ನದಿಗಳು ಇಲ್ಲಿಯೇ ಉಗಮಗೊಂಡು ಮುಂದೆ ಹಲವಾರು ಉಪನದಿ, ಜಲಪಾತ, ಹಳ್ಳ ಕೊಳ್ಳಗಳನ್ನು ನಿರ್ಮಿಸಿ ಕೊನೆಗೆ ಸಮುದ್ರವನ್ನು ಸೇರುತ್ತಿವೆ. ನಮ್ಮ ಭಾರತದ ದ್ವೀಪಕಲ್ಪ ಅಂದರೆ 3 ಕಡೆ ನೀರು, 1 ಕಡೆ ಮಾತ್ರ ಭೂಮಿ ಕೂಡಿದೆ. ಹಲವು ನದಿಗಳು ನೆರೆಯ ರಾಜ್ಯಗಳಲ್ಲಿ ಉಗಮ ಹೊಂದಿ ನಮ್ಮ ಕರ್ನಾಟಕದಲ್ಲಿ ಹರಿದು ಹೋಗಿವೆ. ಇಷ್ಟೊಂದು ನದಿಗಳಲ್ಲಿ ನಾವು ಪ್ರಮುಖ ನದಿಗಳ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗುರುತಿದೆ, ನಮ್ಮ ಭಾರತ ದೇಶ ದ್ವೀಪಕಲ್ಪ. ದ್ವೀಪಕಲ್ಪ ಅಂದರೆ ಪೆನಿನ್ಸುಲಾ.
ನಮ್ಮ ಭಾರತ ದೇಶದ 3 ಬದಿಗೆ ನೀರು ಮತ್ತು ಒಂದು ಬದಿಗೆ ಮಾತ್ರ ನೆಲವಿದೆ. Three sides water and one side land. ಭಾರತ ದೇಶದ 3 ಕಡೆ ನೀರು ಮತ್ತು ಒಂದು ಕಡೆ ಮಾತ್ರ ಭೂಮಿ ಇದೆ. ಇದಕ್ಕೆ ನಮ್ಮ ಭಾರತವನ್ನು ದ್ವೀಪಕಲ್ಪ ಭೂಮಿ ಎನ್ನುತ್ತಾರೆ, ದೇಶ ಎನ್ನುತ್ತಾರೆ, ಪೆನಿನ್ಸುಲಾ ಅಂತ ಕರೆಯುತ್ತಾರೆ. ಈ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಭಾರತದ ದಕ್ಷಿಣದಲ್ಲಿದೆ. ಭಾರತದ ದಕ್ಷಿಣ ಭಾಗದಲ್ಲಿದೆ. ಕರ್ನಾಟಕ ಅತ್ಯಂತ ಸೊಬಗಿನಿಂದ ಕೂಡಿದ ರಾಜ್ಯ. ಈ ಸೊಬಗಿನಲ್ಲಿ ಜಲ ಸೊಬಗು ಮತ್ತು ಸಂಪತ್ತು ಸೊಬಗು ಕೂಡ ಬರುತ್ತದೆ. ಸೊಬಗಿನಲ್ಲಿ ಜಲ ಸೊಬಗು ಮತ್ತು ಸಂಪತ್ತು ಸೊಬಗು ಕೂಡ ಇರುತ್ತದೆ. ಜಲ ಎಂದಾಗ ನಾವು ತಿಳಿಯಬೇಕಾದ ವಿಷಯ ಇನ್ನೊಂದು ಇದೆ, ಅಂದರೆ ನದಿಗಳು. ಕರ್ನಾಟಕದಲ್ಲಿ, ಕರುನಾಡಿನಲ್ಲಿ ಹಲವಾರು ನದಿಗಳಿವೆ. ಹಲವಾರು ನದಿಗಳು ಕರುನಾಡಿನಲ್ಲಿಯೇ ಉಗಮಗೊಂಡು ಮುಂದೆ ಹರಿದು ಉಪನದಿಯಾಗಿ ಜಲಪಾತವಾಗಿ ಹಳ್ಳಕೊಳ್ಳಗಳನ್ನು ನಿರ್ಮಿಸುತ್ತಾ ಕೊನೆಗೆ ಸಮುದ್ರವನ್ನು ಸೇರಿವೆ. ಇನ್ನೂ ಕೆಲವು ನದಿಗಳು ನೆರೆ ರಾಜ್ಯದಲ್ಲಿ ಹುಟ್ಟಿ ಉಗಮಗೊಂಡು ಕರ್ನಾಟಕದಲ್ಲಿ ಹರಿದು ಬಂದು ಸಮುದ್ರವನ್ನು ಸೇರಿವೆ. ಕೇವಲ ಇಲ್ಲಿಯೇ ಕರುನಾಡಿನಲ್ಲೇ ಹುಟ್ಟಿ ಹರಿದು ಹೋದ ನದಿಗಳು ಅಷ್ಟೇವಲ್ಲ, ಬೇರೆ ನೆರೆಹೊರೆಯ ರಾಜ್ಯಗಳಲ್ಲಿ ಕೂಡ ಕೆಲವೊಂದು ನದಿಗಳು ಉಗಮಗೊಂಡಿವೆ. ಅವು ಕೂಡ ಕರ್ನಾಟಕದಲ್ಲಿ ಹರಿದು ಬಂದಿವೆ. ತಿಳಿತಾ ಮಕ್ಕಳೇ? ಕೆಲವೊಂದು ನದಿಗಳು ಕರ್ನಾಟಕದಲ್ಲಿ ಹುಟ್ಟಿವೆ ಅಂದರೆ ಉಗಮಗೊಂಡಿವೆ. ಅವು ಮುಂದೆ ಹಲವಾರು ಉಪನದಿಗಳಾಗಿ, ಜಲಪಾತಗಳಾಗಿ, ಹಳ್ಳಕೊಳ್ಳಗಳಾಗಿ ಹಳ್ಳಕೊಳ್ಳಗಳು ನಿರ್ಮಿಸುತ್ತಾ ಸಮುದ್ರವನ್ನು ಸೇರಿವೆ. ಹಾಗೆಯೇ ಇನ್ನೂ ಕೆಲವು ನದಿಗಳು ನೆರೆಹೊರೆಯ ರಾಜ್ಯಗಳಲ್ಲಿ ಹುಟ್ಟಿಕೊಂಡು ಕರ್ನಾಟಕದಲ್ಲಿ ಹರಿದು ಬಂದು ಕೊನೆಗೆ ಸಮುದ್ರವನ್ನು ಸೇರಿವೆ. ಅಂದರೆ ಈ ಕರುನಾಡಿನಲ್ಲಿ ಹಲವಾರು ನದಿಗಳು ಇವೆ. ಅದರಲ್ಲಿ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದು ನದಿ, ಕರ್ನಾಟಕದ ಜೀವ ನದಿ ಕಾವೇರಿ ನದಿ. ಇದರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಈ ಹಲವಾರು ನದಿಗಳಲ್ಲಿ ಕೆಲವೊಂದು ಪ್ರಮುಖ ನದಿಗಳಿವೆ. ಮೊದಲನೇದಾಗಿ ಕಾವೇರಿ. ಇದು ಅತಿ ದೊಡ್ಡ, ಅತಿ ಪ್ರಮುಖವಾದ ನದಿಯಾಗಿದೆ. ಇದಕ್ಕೆ ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ತಿಳಿತಾ ಮಕ್ಕಳೇ? ಈ ಕಾವೇರಿ ನದಿಯು ಕೂಡ ಕೆಲವೊಂದು ಉಪನದಿಗಳಾಗಿ ಹರಿದು ಹೋಗಿದೆ. ಈ ಕಾವೇರಿ ನದಿಗೆ ಕೆಲವೊಂದು ಉಪನದಿಗಳು ಕೂಡ ಇವೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಕರ್ನಾಟಕದ ಪ್ರಮುಖ ನದಿ
ಮತ್ತು ದೊಡ್ಡ ನದಿ ಕಾವೇರಿ, ತಲಕಾವೇರಿಯಲ್ಲಿ ಉದ್ಭವಿಸಿ ಮುಂದೆ 65 ಕಿಲೋಮೀಟರ್ಗಳವರೆಗೆ ಹರಿದು ಹೋಗಿ ಕಾವೇರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಇಲ್ಲಿಗೆ ಹತ್ತಿರದ ಪ್ರವಾಸಿ ಸ್ಥಳಗಳು ಮಡಿಕೇರಿ ಮತ್ತು ಕೂರ್ಗ್. ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಜನರು ದೂರದಿಂದ ಬರುತ್ತಾರೆ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವನದಿ. ಕಾವೇರಿಯ ಉಪನದಿಗಳು ಹಾರಂಗಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಶಿಂಷಾ, ಅರ್ಕಾವತಿ, ಹೊನ್ನುಹೊಳೆ, ಸುವರ್ಣವತಿ ಹಾಗೂ ಲೋಕಪಾವನಿ. ನಮ್ಮ ಕರ್ನಾಟಕದ ಪ್ರಮುಖ ನದಿ, ಅತಿ ದೊಡ್ಡ ನದಿ ಯಾವುದು? ಕಾವೇರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿಯ ಅತಿ ದೊಡ್ಡ ನದಿ, ಪ್ರಮುಖ ನದಿ ಕಾವೇರಿ ನದಿ. ಈ ಕಾವೇರಿ ನದಿ ತಲಕಾವೇರಿಯಲ್ಲಿ ಉದ್ಭವಿಸಿ ಎಲ್ಲಿ ಉಗಮವಾಗಿದೆ? ತಲಕಾವೇರಿಯಲ್ಲಿ. ಅದು ಮುಂದೆ 65 ಕಿಲೋಮೀಟರ್ಗಳವರೆಗೆ ಹರಿದು ಹೋಗಿ ಅದಕ್ಕೆ ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಕಾವೇರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಇಲ್ಲಿಗೆ ದೂರದ ಪ್ರವಾಸಿಗಳು ಇದರ ಸೊಬಗನ್ನು, ಸುಂದರತೆಯನ್ನು ನೋಡಲು, ಆನಂದಿಸಲು ಬರುತ್ತಾರೆ. ಮಡಿಕೇರಿ, ಕೂರ್ಗ್ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸೆಳೆಯುತ್ತವೆ. ಈ ನದಿಯ ಪಕ್ಕದಲ್ಲಿ ಇರುವ ಕೆಲವೊಂದು ಸ್ಥಳಗಳು ದೂರದ ಪ್ರವಾಸಿಗಳನ್ನು ಆಕರ್ಷಿಸುತ್ತವೆ. ಕಾವೇರಿ ನದಿಯು ನಮ್ಮ ರಾಜ್ಯದ ಜೀವನದಿ. ಕಾವೇರಿ ನದಿ ಇದು ನಮ್ಮ ರಾಜ್ಯದ ಜೀವನದಿ. ಕಾವೇರಿಯ ಉಪನದಿಗಳು ಹೇಮಾವತಿ, ಲಕ್ಷ್ಮಣತೀರ್ಥ, ಹಾರಂಗಿ, ಕಬಿನಿ, ಶಿಂಷಾ, ಅರ್ಕಾವತಿ, ಹೊನ್ನುಹೊರ್, ಸುವರ್ಣವತಿ ಮತ್ತು ಲೋಕಪಾವನಿ. ಇವು ಕಾವೇರಿಯ ಉಪನದಿಗಳು. ಹೇಮಾವತಿ ನದಿಯು ಪಶ್ಚಿಮ ಘಟ್ಟದಲ್ಲಿ ಉದಯಿಸಿ ಕೃಷ್ಣರಾಜಸಾಗರ ಹತ್ತಿರ ಕಾವೇರಿ ನದಿಯನ್ನು ಸೇರುತ್ತದೆ. ಹೇಮಾವತಿ ನದಿಯು ಪಶ್ಚಿಮ ಘಟ್ಟದಲ್ಲಿ ಉದಯಿಸಿದೆ. ಕೃಷ್ಣರಾಜಸಾಗರದ ಹತ್ತಿರ ಕಾವೇರಿ ನದಿಯನ್ನು ಸೇರುತ್ತದೆ. ಇದು ಕೂಡ ಕಾವೇರಿಯ ಒಂದು ಉಪನದಿಯಾಗಿದ್ದು ಆದರೆ ಇದು ಹೇಮಾವತಿ ನದಿಯು ಹುಟ್ಟಿದ್ದು ಪಶ್ಚಿಮ ಘಟ್ಟದಲ್ಲಿ. ಕೃಷ್ಣರಾಜಸಾಗರ ಪಶ್ಚಿಮ ಘಟ್ಟದಲ್ಲಿ ಉದಯಿಸಿ ಕೃಷ್ಣರಾಜಸಾಗರ ಹತ್ತಿರವಿರುವ ಕಾವೇರಿ ನದಿಯನ್ನು ಸೇರುತ್ತದೆ. ಆದ್ದರಿಂದ ಇದು ಕೂಡ ಒಂದು ಕಾವೇರಿಯ ಉಪನದಿ. ಹೇಮಾವತಿ, ಹಾರಂಗಿ, ಕಬಿನಿ, ಲಕ್ಷ್ಮಣತೀರ್ಥ, ಅರ್ಕಾವತಿ, ಹೊನ್ನುಹೊಳೆ, ಸುವರ್ಣವತಿ, ಲೋಕಪಾವನಿ ಇವೆಲ್ಲವೂ ಕಾವೇರಿಯ ಉಪನದಿಗಳು. ಕಾವೇರಿ ಇದು ಕರ್ನಾಟಕದ ಪ್ರಮುಖ ಮತ್ತು ಅತಿ ದೊಡ್ಡ ನದಿ, ಕರ್ನಾಟಕದ ಜೀವ ನದಿ. ಇದನ್ನು ನೋಡಲು ದೂರದಿಂದ ಜನರು ಕರ್ನಾಟಕಕ್ಕೆ ಬರುತ್ತಾರೆ. ಇದರ ಸೊಬಗು, ಇದರ ಸುಂದರತೆ, ಇದರ ಸೌಂದರ್ಯವು ಇದನ್ನು ನೋಡಲು ಜನರು ಬರುತ್ತಾರೆ. ಮಡಿಕೇರಿ,
ಕೂರ್ಗ್ ಇಲ್ಲಿಯ ಪ್ರವಾಸ ಸ್ಥಳಗಳು. ತಿಳಿತಾ ಮಕ್ಕಳೇ ಕಾವೇರಿ ನದಿಯ ಬಗ್ಗೆ? ಇನ್ನು ನಾವು ಕಾವೇರಿ ನದಿ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೆವೆ. ಹಾಗಾದರೆ ಕೃಷ್ಣಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ.